ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ತಲಾಟಿ, MD ಇಂಟರ್ನಲ್ ಮೆಡಿಸಿನ್, ತಲಾಟಿ ಹಾಸ್ಪಿಟಲ್ ಮುಧೋಳಲ್ಲಿ ಇರುತ್ತೇನೆ. ನಾನು ಸುಮಾರಾಗಿ 25 ವರ್ಷದಿಂದ ಮುಧೋಳಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ನಾವು 18 ವರ್ಷ ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ಬಿಜಾಪುರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ. ಮತ್ತು ಈ 25 ನನ್ನ ಹಾಸ್ಪಿಟಲಲ್ಲಿ ನಾವು ಎಲ್ಲ ಥರ ಪೇಷಂಟು ನೋಡ್ತಾ ಇದ್ವಿ. ನಮ್ಮ ಹತ್ರ ICU ಇದೆ, ಅಥವಾ ICU ಮತ್ತು ಸ್ಪೆಷಲ್ ರೂಮು, ಜನರಲ್ ವಾರ್ಡ್ಸು, ಲ್ಯಾಬ್ರೋಟರಿ, ಎಕ್ಸ್ರೇ, ಎಕೋ, ಈ ಥರ ಎಲ್ಲ ಥರ ಇದರಿಂದ ನಾವು ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಹಾರ್ಟ್ ಪೇಷಂಟ್ಸು, STD ಪೇಷಂಟ್ಸು ಎಲ್ಲ ಈ ಥರ ಮೆಡಿಸಿನ್ ಸಂಬಂಧಪಟ್ಟಿದ್ದ ಎಲ್ಲ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಅದನ್ನು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಸುಮಾರು 25 ವರ್ಷ ಆಯಿತು. ನಾನು MBBS ಮಾಡಿದ್ದು ನಾನು BLD ಮೆಡಿಕಲ್ ಕಾಲೇಜ್ ಬಿಜಾಪುರಲ್ಲಿ, ಹಾಗೂ ನಾನು MD ಮಾಡಿದ್ದು JJ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ. ಆ ನಂತರ ನಾನು ಮುಂಬೈಯಲ್ಲಿ ಫೆಲೋಶಿಪ್ ಮಾಡಿದೆ 2 ಇಯರ್ಸು, ಜಸ್ಟ್ರೋಕ್ ಹಾಸ್ಪಿಟಲ್ ಮುಂಬೈಯಲ್ಲಿ. ಆ ನಂತರ 2000ರಿಂದ ಮುಧೋಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ಕೊಟ್ಟಿದ್ದು ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತು ಒಂದು ಚೆನ್ನಾಗಿ ವಿಷಯ ಇದೆ, ಜನಸಾಮಾನ್ಯಕ್ಕೆ ಗೊತ್ತಾಗಬೇಕಂತ ಒಂದು ವಿಷಯ ಇದೆ. ಯಾವುದಂದ್ರೆ ಎಂಜೈನಾ, ಹೃದಯ ರೋಗ ಮತ್ತು ಹಾರ್ಟ್ ಬರ್ನ್ ನಡುವಿನ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದು. ಎರಡೂ ಜಡ್ಡುಗಳು ಸೇಮ್ ಆಗಿ ಕಂಡು ಬರ್ಬೋದು, ಸೇಮ್ ಆಗಿ ಕಾಣ್ಬೋದು. ಸೊ ಅದರ ವ್ಯತ್ಯಾಸವನ್ನು ಗುರುತಿಸಲು ತುಂಬಾ ಅವಶ್ಯಕ ಇದೆ. ಹೃದಯ ರೋಗ ಮತ್ತು ಹಾರ್ಟ್ ಬರ್ನ್ ಎರಡೂ ಕೂಡ ಚೆಸ್ಟ್ ಪೇನ್ ಅಥವಾ ಎದೆ ನೋವು ಅಥವಾ ಎದೆಯ ಉರಿತ ಉಂಟು ಮಾಡಬಹುದು. ಹಾರ್ಟ್ ಬರ್ನ್ ಅಥವಾ ಎದೆಯ ಉರಿತ ಆಗಿ ರೋಗಿಯ ಸಮಯದಲ್ಲಿ ಹೊಟ್ಟೆಯಿಂದ ಹೊರಹೊಮ್ಮಿದ ಆಸಿಡ್, ಪಿತ್ತಿನ ಅಂಶವು ಅಥವಾ ಹೊಟ್ಟೆ ಆಗುವ ಕೆಳಗಿನ ಆಹಾರಗಳಲ್ಲಿ ಆಕ್ರೋಶ ಅಥವಾ ರುಚಿಗಟ್ಟಿ ಉಂಟು ಅನುಭವಿಸುತ್ತಿದೆ, ಎದೆ ಉರಿಯುವ ಅನುಭವವೂ ಇರುತ್ತದೆ. ಆದರೆ ಹೃದಯ ರೋಗವು ಎಂಜೈನಾ, ಹೃದಯದ ಪ್ರದೇಶಗಳ ಆಮ್ಲದ ಕೊರತೆ ಅಥವಾ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಘಾತ ಅನ್ನು ಉಂಟಿಸಿ ಮಾಡಬಹುದು. ಇದು ಸಾಮಾನ್ಯವಾಗಿ ಎದೆಯಲ್ಲಿ ಒತ್ತಡ ಅಥವಾ ಸಂಕಟ ಅಥವಾ ಕೆಲವೊಮ್ಮೆ ತುಂಬಾ ಚುಚ್ಚುತಂತ ನೋವು ಅನ್ನಿಸಬಹುದು. ಸೊ ಹೃದಯ ರೋಗ ಮತ್ತು ಹಾರ್ಟ್ ಬರ್ನ್ ಇದರಲ್ಲಿ ವ್ಯತ್ಯಾಸ ಮಾಡೋದಿದೆ. ಈಗ ಹಾರ್ಟ್ ಬರ್ನ್ ಅಂದ್ರೆ GERD ನಾವು ಅಂತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್. ಇದರ ನಡುವೆ ವ್ಯತ್ಯಾಸ ಮಾಡುವುದು ಹೇಳೋದು ಕೆಲವೊಮ್ಮೆ ತುಂಬಾ ಕಷ್ಟವಾಗುತ್ತದೆ. ಯಾಕಂದ್ರೆ ಪ್ರತಿ ವರ್ಷದಂತೆ 7 ಮಿಲಿಯನ್ಗೂ ಹೆಚ್ಚು ಜನ ಹೃದಯ ರೋಗ ಅಥವಾ ಎದೆಯ ನೋವು ಒಂದರಿಂದ ತುರ್ತು ಆಸ್ಪತ್ರೆಯಲ್ಲಿ ಹಾಜರಾಗಿ ಹೆಚ್ಚಿನ ಪ್ರಕರಣಗಳನ್ನು ಹೃದಯ ರೋಗವಲ್ಲದೆ ಹಾರ್ಟ್ ಬರ್ನ್ ಅಥವಾ GERD ಅಂತ ಗುರುತಿಸಲಾಗಿದೆ. ಬಹಳಷ್ಟು ಜನ ಹೃದಯ ಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೋಗಿದ ಜನಗಳು ಯಾವಾಗ ಆಸ್ಪತ್ರೆಯಲ್ಲಿ ಅವರು ತುರ್ತು ಚಿಕಿತ್ಸೆ ಆಗಿದೆ ಮತ್ತು ಟೆಸ್ಟ್ ಆಗಿದೆ, ಅವಾಗ ಏನು ಕಂಡು ಬಂದಿದೆ ಅಂದ್ರೆ ಬಹಳಷ್ಟು ಜನ ಹಾರ್ಟ್ ಬರ್ನ್ ಅಥವಾ ರಿಫ್ಲೆಕ್ಸ್ ಇಂದ ಸಫರ್ ಆಗ್ತಾ ಇದ್ರು. ನೀವು ಎದೆ ನೋವು ಅಥವಾ ಹೃದಯದ ಇತರ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ಅದರ ಕಾರಣವನ್ನು ತಿಳಿಯಲು ವೈದ್ಯಕೀಯ ನೆರವು ಪಡೆಯುವುದು ಬಹುಮುಖ್ಯವಾಗಿದೆ. ಈಗ ಲಕ್ಷಣಗಳು ಯಾವಾಗ ಸಂಭವಿಸುತ್ತದೆ ಇದನ್ನು ತಿಳ್ಕೊಳ್ಳೋಣ. ಹಾರ್ಟ್ ಬರ್ನ್ ಅಥವಾ ಎದೆ ಉರಿ ಸಾಮಾನ್ಯವಾಗಿ ಭಾರೀ ಅಥವಾ ಮಸಾಲೆ ಆಹಾರ ಸೇವನೆ ನಂತರ ಸಂಭವಿಸುತ್ತದೆ. ಆದರೆ ಹೃದಯಘಾತವು ಸಾಮಾನ್ಯವಾಗಿ ದೇಹದ ಚಟುವಟಿಕೆ ಸಮಯದಲ್ಲಿ ಅಥವಾ ಒತ್ತಡದ ಪರಿಸ್ಥಿತಿಯಲ್ಲಿ ಸಂಭವಿಸುತ್ತದೆ. ಹಾಗಾದರೆ ಹೃದಯಘಾತದ ಲಕ್ಷಣಗಳು ಯಾವುವು? ಒಂದನೇದು ಎದೆ ನೋವು. ಇದು ಸಾಮಾನ್ಯವಾಗಿ ತೀಕ್ಷ್ಣತೆ, ಒತ್ತಡ ಅಥವಾ ಹಗರ ನೋವು ಕಂಡು ಬರಬಹುದು. ನೋವು ಇತರ ಭಾಗಗಳಲ್ಲಿ ಅಂದ್ರೆ ಕೈಗಳಲ್ಲಿ, ಗಂಟಲು ಅಥವಾ ಭುಜಗಳಿಗೆ ಹರಡಬಹುದು. ಹೃದಯ ಬಡಿತದಲ್ಲಿ ವ್ಯತ್ಯಾಸ, ಅಸಾಮಾನ್ಯ ಅಥವಾ ವೇಗವಾಗಿ ನಡೆಯುವುದು ಇದೊಂದು ಲಕ್ಷಣ ಆಗಬಹುದು. ತಂಪಾದ ಶೀನು ಅಥವಾ ಗಟ್ಟಿಯಾದ ಚರ್ಮ ಕಂಡು ಬರಬಹುದು. ಭ್ರಮೆ, ದುರ್ಬಲತೆ ಅಥವಾ ಮಬ್ಬು ಹಿಡಿಯಬಹುದು. ಉಸಿರಾಟದ ಕಷ್ಟ ಆಗಬಹುದು. ವಾಂತಿ, ಬಾಯಲ್ಲಿ ನೀರು ಬರುವ ಅಥವಾ ಕೆಲವೊಮ್ಮೆ ತಿಳಿಸುತ್ತ ಅನಿಸಬಹುದು. ಆದರೆ ಹಾರ್ಟ್ ಬರ್ನ್ ಇದರ ಲಕ್ಷಣಗಳು ನಾವು ನೋಡೋಣ. ನಂಬರ್ 1 ಅಂದ್ರೆ ಎದೆಯಲ್ಲಿ ಬೆಂಕಿ ಉರಿದಂತೆ ಲಕ್ಷಣಗಳು ಅಥವಾ ನೋವು ಸಾಮಾನ್ಯವಾಗಿ ಬಿಗಿದಂತ ಆಗುವುದು. ನೋವು ಮಾತ್ರ ಕೈಗಳಿಗೆ, ಗಂಟಲು ಅಥವಾ ಭುಜಗಳಿಗೆ ಹರಡುವುದಿಲ್ಲ. ಇದೊಂದು ಇಂಪಾರ್ಟೆಂಟ್ ಫೈಂಡಿಂಗ್. ಹಾರ್ಟ್ ಅಟ್ಯಾಕ್ ನಲ್ಲಿ, ಹೃದಯ ತೊಂದರೆಯಲ್ಲಿ ಇದೆಲ್ಲ ಹರಡಬಹುದು. ಆದರೆ ಹಾರ್ಟ್ ಬರ್ನ್ ನಲ್ಲಿ ನೋವು ಕೈಗಳಿಗೆ ಅಥವಾ ಭುಜಗಳಿಗೆ ಹೋಗಲ್ಲ. ಆಹಾರವು ಹಿಂದಕ್ಕೆ ಬರುವಂತ ಅನುಭವ ಅಥವಾ ಆಲಸ್ಯ ತಾಳುವ ಅನುಭವ ಕಂಡು ಬರಬಹುದು. ಗಂಟಿನಲ್ಲಿ ಖಾರ ಅಥವಾ ಹುಳಿ ಕಂಡು ಬರಬಹುದು. ನಗುವಾಗ ಅಥವಾ ಅತಿ ಸಂತೋಷದಲ್ಲಿರುವಾಗ ನೋವನ್ನು ಹೆಚ್ಚಾಗಬಹುದು. ಹೀಗೆ ಹೆಚ್ಚಿನ ಸಂಶಯ ಉಳಿದವರು ಸಹಾಯ ಪಡೆಯಬೇಕು. ನಿಮ್ಮ ಲಕ್ಷಣಗಳನ್ನು ದೃಢಪಡಿಸಲು ನೀವು ಸಂಪೂರ್ಣವಾಗಿ ಸಾಧ್ಯವಾಗಿದ್ದರೆ ವೈದ್ಯಕೀಯ ಸಹಾಯ ಪಡೆಯುವುದು ಉತ್ತಮವಾಗುತ್ತದೆ.
ನೀವು ಹೃದಯ ರೋಗಕ್ಕೆ ಅನುಭವಿಸುತ್ತಿದ್ದರೆ ತುರ್ತು ಚಿಕಿತ್ಸೆಯನ್ನು ತಕ್ಷಣ ಹೋಗಲು ಯೋಚಿಸಬೇಡಿ. ತಕ್ಷಣ ಹೋಗಿ ಚೆಕಪ್ ಮಾಡ್ಕೊಳ್ಳಿ, ಅದು ಯಾವತ್ತೂ ಒಳ್ಳೆಯದು. ಹೃದಯ ಮತ್ತು ಹೊಟ್ಟೆಯ ಸಂಬಂಧವನ್ನು ತಿಳಿದುಕೊಳ್ಳೋಣ. ಹಾರ್ಟ್ ಬರ್ನ್, ಎದೆ ಉರಿ ಅಥವಾ ಪೆಪ್ಟಿಕ್ ಅಲ್ಸರ್ ಹೃದಯ ಮತ್ತು ಹೊಟ್ಟೆಯ ಮೇಲೆ ಯಾವುದೋ ಗಾಯಗಳು ಜಿಆರ್ಡಿಗೆ ಕಾರಣ ಆಗಬಹುದು ಮತ್ತು ಇದರ ಮುಖ್ಯ ಲಕ್ಷಣವು ಹೊಟ್ಟೆಯ ಮೇಲ್ಭಾಗದಲ್ಲಿ ಅಥವಾ ಎದೆಯ ಪೆಚ್ಚೆಗಳಿಗೆ ಅನುಭವವನ್ನು ಉಂಟು ಮಾಡಬಹುದು. ಹೃದಯ ರೋಗ ಮತ್ತು ಹೊಟ್ಟೆಯ ಸಂಬಂಧಿಸಿದಂತೆ ಸಮಸ್ಯೆಗಳಿಗೆ ಮತ್ತೆಟ್ಟು ಯಾವ ಕಾರಣಗಳು ಕಂಡುಬರುವುದು ಅವಂದರೆ ಹೆಚ್ಚಿನ ಕಾರಣಗಳು: ಧೂಮಪಾನ, ಒಂದನೇದು, ಹೆಚ್ಚಿನ ವಯಸ್ಸ, ಹೆಚ್ಚಿನ ದೇಹದ ತೂಕ, ಇವೆಲ್ಲ ಹೃದಯ ರೋಗ ಅಥವಾ ಹೊಟ್ಟೆ ಸಂಬಂಧಿಸಿದಂತೆ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಇನ್ನು ಔಷಧಿಗಳು ಹೃದಯ ಮತ್ತು ಹೊಟ್ಟೆಗೆ ಹೇಗೆ ಪರಿಣಾಮ ಬೀರುತ್ತದೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಆಸ್ಪ್ರಿನ್ ಇದು ಹೃದಯಘಾತದ ನಂತರ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ತಪ್ಪಿಸಲು ಸಾಮಾನ್ಯವಾಗಿ ತೆಗೆದುಕೊಳ್ಳಲಾಗುತ್ತದೆ, ಆದರೆ ಇದು ಹೊಟ್ಟೆಯ ಪಚನಕ್ರಿಯೆ ಕ್ಷೀಣಕ್ಕೆ ಕಾರಣವಾಗಬಹುದು. ಕ್ಲೋಪಿಗ್ರಾಲ್ ಇದು ಸಾಮಾನ್ಯವಾಗಿ ಅನಿವಾರ್ಯದಿಂದ ಜೊತೆಗೆ ತೆಗೆದುಕೊಳ್ಳುವುದಾಗುತ್ತದೆ ಮತ್ತು ಇದು ಹೊಟ್ಟೆಯ ರಕ್ತಸ್ರಾವವನ್ನು ಹೆಚ್ಚಿಸುತ್ತದೆ. ಈಗ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತಾರೆ, PPI, ಇದು ಜಿಆರ್ಡಿ ಚಿಕಿತ್ಸೆಗಾಗಿ ಬಳಸುವ ಔಷಧಿಗಳು ಮತ್ತು ಹೊಟ್ಟೆಯ ಆಮ್ಲದ ಹಾನಿಯನ್ನು ರಕ್ಷಣೆ ನೀಡುತ್ತದೆ. ಆಸ್ಪ್ರಿನ್ ಅಥವಾ ಕ್ಲೋಪಿಗ್ರಾಲ್ ತೆಗೆದುಕೊಳ್ಳುವ ರೋಗಿಗಳಿಗೆ, ವಿಶೇಷವಾಗಿ ಪೆಪ್ಟಿಕ್ ಅಲ್ಸರ್ ಇತಿಹಾಸ ಇದ್ದರೆ, ಈ ಔಷಧಿಗಳು ನೀಡಬಹುದು. ಜಿಆರ್ಡಿ ಪೆಪ್ಟಿಕ್ ಅಲ್ಸರ್ಗಿಂತ ಸಾಮಾನ್ಯವಾಗಿದ್ದು, ಅದರ ನೀವು ಶಾರೀರಿಕ ಚಟುವಟಿಕೆ ನಡೆಸಿದಾಗ ಹಾಗೂ ಅಂತ ಯಾವುದೇ ಪ್ರತಿ ಆಮ್ಲದಿಂದ ಸಾಯುವುದಿಲ್ಲ, ಆದರೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಇದು ನಾವು ಸೂಚಿಸಬಹುದು. ನೀವು ಎದೆನೋವು ಅಥವಾ ಇತರ ಯಾವುದೇ ಸಂಶಯಯುಕ್ತ ಲಕ್ಷಣಗಳಿಗೆ ಅನುಭವಿಸುತ್ತಿದ್ದರೆ ತಕ್ಷಣ ವೈದ್ಯರ ಸಂಪರ್ಕಿಸುವುದು ಮುಖ್ಯವಾಗಿದೆ. ನಿಮ್ಮ ಹೃದಯಘಾತದ ಲಕ್ಷಣಗಳನ್ನು ಅನುಭವಿಸುತ್ತಿದ್ದರೆ ತುರ್ತು ವೈದ್ಯಕೀಯ ನೆರವಾಗಿ ತಕ್ಷಣ ಆಸ್ಪತ್ರೆಗೆ ಹೋಗಿ ತೋರಿಸುವುದು ತುಂಬ ಒಳ್ಳೆಯದು. ಹೀಗೆ ಹಾರ್ಟ್ ಬರ್ನ್ ಹಾಗೂ ಹಾರ್ಟ್ ಅಟ್ಯಾಕ್ ಇವನು ವ್ಯತ್ಯಾಸವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಅದರಲ್ಲಿ ಯಾವುದಕ್ಕೂ ನಮಗೆ ಸಮಸ್ಯೆ ಕಂಡು ಬಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದ್ರೆ ನಾವು ತಕ್ಷಣ ಆಸ್ಪತ್ರೆಗೆ ಅಥವಾ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅವರನ್ನ ಜೊತೆ ಸಂಪರ್ಕಿಸಿ ಅವರ ಸಜೆಷನ್ ತಗೊಳ್ಳೋದು ಒಳ್ಳೆಯದು. ಹಾರ್ಟ್ ಬರ್ನ್ ಅಥವಾ ಹಾರ್ಟ್ ಅಟ್ಯಾಕ್ ಎರಡೂ ಬಹಳಷ್ಟು ಸಿಂಪ್ಟಮ್ಸ್ ಒಂದೇ ಇದರಿಂದ ಇದರ ವ್ಯತ್ಯಾಸ ಮಾಡುವುದು ತುಂಬಾ ಅನಿವಾರ್ಯ ಆಗಿದೆ. ಅದರಿಂದ ಇದ್ರ ಬಗ್ಗೆ ನಾವು ಮಾಹಿತಿ ಸ್ವಲ್ಪ ಕೊಟ್ಟಿದ್ದೀವಿ. ಧನ್ಯವಾದ.